ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಿಯಾಂಕ್ ಖರ್ಗೆ ಅವರು ಲಾಕ್ ಆದ್ರಲ್ಲ, ಫ್ಯಾಕ್ಟ್ ಚೆಕ್ ಮಾಡೋರು. ಬೇರೆಯವರು ಏನಾದರೂ ತಪ್ಪಾಡಿದ್ರೆ ಅಲ್ಲಿ ಪೇಪರ್ ಹಿಡ್ಕೊಂಡು ಬರುವಂಥ ಪ್ರಿಯಾಂಕ್ ಖರ್ಗೆ ಅವರೇ ಈಗ ಲಾಕ್ ಆದ್ರಲ್ಲ. ಏನು ಹೇಳ್ತಾರೆ ಈಗ? RSS ಟೀಕ್ಸುವಂಥ ಅಬ್ಬರದಲ್ಲಿರುವಂಥ, ಸಿಕ್ಕಾಪಟ್ಟೆ ಜೋಶಲ್ಲಿರುವಂಥ ಪ್ರಿಯಾಂಕ್ ಖರ್ಗೆ ಅವರೇ ಈಗ ತಗ್ಲಾಕೊಂಡಿದ್ದಾರೆ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನೋಟಿಫಿಕೇಶನ್ಸ್ ನಿಮ್ಮನ್ನು ತಲುಪತ್ತೆ. ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರಂತೂ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸದ್ದಲ್ಲಿದ್ದಾರೆ. RSS ಟೀಕಿಸುವ ಮೂಲಕ RSS ಯಾರು ಅಂತ ತಿಳ್ಕೊಳ್ಳೇಬೇಕು, ನಾನು ಸೆಕ್ಯೂರಿಟಿ ಕೊಡ್ತಿರೋದು ಯಾರಿಗೆ ಅನ್ನೋ ಇನ್ಫಾರ್ಮೇಷನ್ ನನಗಿರಬೇಕು, ಹಾಗಾಗಿ ನನಗೆ ಎಲ್ಲ ಮಾಹಿತಿ ಬೇಕು, ದಾಖಲೆ ತೊಗೊಂಡು ಬನ್ನಿ, ಎಲ್ಲೆಲ್ಲಿ ಇಟ್ಟಿದ್ದೀರೋ 100 ವರ್ಷದ ದಾಖಲೆ ತೊಗೊಂಡು ಬನ್ನಿ ಅಂತ ಅಬ್ಬರಿಸ್ತಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಇತ್ತೀಚೆಗೆ BJP ಮತ್ತು RSS ವಿರುದ್ಧ ಸಿಕ್ಕಾಪಟ್ಟೆ ಮುಗಿಬೀಳ್ತಿದ್ದಾರೆ. ದಿನ ಬೆಳಗಾದರೆ, ರಾತ್ರಿ ಆದರೆ, ಸಂಜೆ ಆದರೆ, ಮಧ್ಯಾಹ್ನ ಆದರೆ ಅನ್ನೋ ವ್ಯತ್ಯಾಸನೇ ಕಾಣ್ತಿಲ್ಲ. ಇವರಿಗೆ RSS ಮಂತ್ರಿ ಅನ್ನೋ ಹಣೆಪಟ್ಟಿಯನ್ನು ಕಟ್ಟಿದ್ದಾರೆ ಈಗ ಕೇಸರಿಪಾಳಿದವರು. RSS ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ, ಬೇರೆ ಯಾವುದ್ರ ಕಡೆನೂ ಗಮನ ಇಲ್ಲ ಅಂತ. ಇದ್ರ ನಡುವೆ ನೋಡಿ, ಅವರು ಆಡಿದ ಮಾತುಗಳಲ್ಲೇ ಅವರು ಲಾಕ್ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಸಿಕ್ಕಾಪಟ್ಟೆ ಚಾಣಾಕ್ಯ ಮಂತ್ರಿ, ಬುದ್ಧಿವಂತ, ಎಲ್ಲ ತಿಳ್ಕೊಂಡಿರೋರು ಅಂತ ಅಲ್ವಾ ಅವರು ಬೇರೆಯವರನ್ನು ಫ್ಯಾಕ್ಟ್ ಚೆಕ್ ಮಾಡೋದೆಲ್ಲ. ಈಗ ನೋಡಿ, ಅವರು ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳದೆ ಬಂದು ಮಾತಾಡಿ ಯಾವ ರೀತಿ ಲಾಕ್ ಆಗಿದ್ದಾರೆ ಅಂತ BJP ಮುಗಿ ಬೀಳ್ತಿರೋದು. RSS BJP ವಿಚಾರ ಮಾತಾಡೋಕೆ ಹೋಗಿರ್ತಾರೆ. ತಿಲಕ ಕೇಸರಿ ಇಟ್ಕೊಳ್ತಾರಲ್ಲ ಪಾಪ, ಇದರಲ್ಲಿ 90% ಮುಸ್ಲಿಂ ರಾಷ್ಟ್ರಗಳಿಂದನೇ ಬರುತ್ತೆ ಸ್ಯಾಫ್ರನ್ನು. ಇನ್ನು ಮುಂದೆ ನಿಲ್ಲಿಸ್ತೀರಾ ಈ ಮಾಹಿತಿ ಗೊತ್ತಾದ ಮೇಲೆ ಇಟ್ಕೊಳ್ಳೋದನ್ನು? ನಿಮ್ಮ ಅಂಧ ನಂಬಿಕೆ, ಈ ರೀತಿಯ ಮೂಢ ಆಚರಣೆಗಳು, ಮುಸ್ಲಿಂ ದೇಶದಿಂದ ಬರೋ ಕೇಸರಿ ಇಟ್ಕೊಳ್ತೀರಾ ನೀವು ಅಂತ ಅಟ್ಯಾಕ್ ಮಾಡಿರ್ತಾರೆ. ಅದಕ್ಕೆ ಈಗ ತಿರುಗಿಸಿ ಕೊಡ್ತಿದ್ದಾರೆ, ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ರಿ ಪ್ರಿಯಾಂಕ್ ಖರ್ಗೆ ಅವರೇ ಅಂತ. ಇಷ್ಟೇನಾ ನಿಮ್ಮ ನಾಲೆಜು ಪ್ರಿಯಾಂಕ್ ಖರ್ಗೆ ಅವರೇ ಅಂತ? ಕೇಸರ್ 90% ಆಫ್ ಕೇಸರ್ ಇಸ್ ಫ್ರಮ್ ಇಸ್ಲಾಮಿಕ್ ಕಂಟ್ರೀಸ್. ಈಗ ಇದು ಹೇಳಿದ್ರೆ ನಾಳೆ ತಿಲಕ ಹಾಕೊಳ್ಳೋದು ನಿಲ್ಲಿಸ್ತಾರ? ಈಗ ನಿಜವಾಗ್ಲೂ ನಮ್ಮ ಹೇಗೆ ಮಾಡಬೇಕು? ನಾಟ್ ಥ್ರೂ ಕೆಮಿಕಲ್ಸ್ ಅಲ್ಲ, ಮುಂಚೆ ಕೇಸರಿ ತಾನೇ ಹಾಕ್ತಾ ಇದ್ವಿ. अरे लॉन्ग बेटर केसर से ही बनना है ना उसको, बट वो तो इस्लामिक कंट्री से आ रहा है. ಹಾಲಿಗೆ ಹಾಕೋ ಕೇಸರಿ ಯಾವುದು, ಕೇಸರಿ ಬಾತ್ಗೆ ಹಾಕೋ ಕೇಸರಿ ಯಾವುದು, ಕುಂಕುಮ ಯಾವುದು, ಅರಶಿನ ಯಾವುದು, ಗಂಧ ಯಾವುದು, ಈ ವ್ಯತ್ಯಾಸನೂ ಗೊತ್ತಿಲ್ವ ನಿಮಗೆ ಪಾಪ ಅಂತ ತಿರುಗಿಸ್ಕೊಡ್ತಿದ್ದಾರೆ. ಕೇಸರಿ, ಸ್ಯಾಫ್ರನ್, ಆ ಕೇಸರಿ ಕಾಶ್ಮೀರದಲ್ಲಿ ಬೆಳೆಯುತ್ತಲ್ಲ ಕೇಸರಿ, ಅದೇ ಕೇಸರಿ ಬಗ್ಗೆ ಮಾತಾಡಿದ್ರು ಭಾರತ 2ನೇ ಅತಿ ದೊಡ್ಡ ಪ್ರೊಡ್ಯೂಸರ್. ಈ ಕೇಸರಿ ಉತ್ಪಾದನೆಯಲ್ಲಿ 2ನೇ ದೊಡ್ಡ ರಾಷ್ಟ್ರ. ಆ ಕೇಸರಿ ಬೇರೆ ದೇಶಗಳಿಂದ ಬರುತ್ತೆ ನಮಗೆ. ಆದರೆ ಈ ತಿಲಕ ಇಟ್ಕೊಳ್ಳುವಂಥದ್ದು ಕುಂಕುಮ, ಅದು ಯಾವುದರಿಂದ ತಯಾರಾಗತ್ತೆ? ನಮ್ಮ ರೈತರು ಬೆಳೆಯುವಂಥ, ಕರ್ನಾಟಕದಲ್ಲಂತೂ ಸಿಕ್ಕಾಪಟ್ಟೆ ಬೆಳೀತಾರೆ, ಚಾಮರಾಜನಗರದಲ್ಲಿ ಸಿಕ್ಕಾಪಟ್ಟೆ ಬೆಳೀತಾರೆ, ದೇಶವ್ಯಾಪಿ ಬೆಳೀತಾರೆ. ಅರಿಶಿನದಿಂದ ಬೆಳೀತಾರೆ, ಅರಿಶಿನದಿಂದ ತಯಾರು ಮಾಡ್ತಾರೆ. ಅರಿಶಿನ ಮತ್ತು ಸುಣ್ಣ ಮಿಕ್ಸ್ ಮಾಡಿ, ಮತ್ತು ಕೆಲವು ಇತ್ತೀಚೆಗೆಲ್ಲ ಕೆಮಿಕಲ್ಲು ಬರುತ್ತೆ ಬಿಡಿ, ಆದರೆ ಮೂಲತಃ ಅರಿಶಿನ ಮತ್ತು ಸುಣ್ಣ ಮಿಕ್ಸ್ ಮಾಡಿ ಕುಂಕುಮ ಮಾಡ್ತಾರೆ. ಅದನ್ನು ಸ್ವಾಮಿ BJP ಅವರು, RSS ಅವರು, ಬೇರೆಯವರು ಇಟ್ಕೊಳ್ಳೋದು. ನಿಮ್ಗೆ ಆ ಕುಂಕುಮಕ್ಕೂ ಕೇಸರಿಗೂ ವ್ಯತ್ಯಾಸ ಗೊತ್ತಿಲ್ವಾ? ಏನು ಹೇಳೋಕ್ಕೋದ್ರಿ? ಪಾಂಡಿತ್ಯ ಪ್ರದರ್ಶನ ಸಿಕ್ಕಾಕ್ಕೊಂಡ್ರಲ್ಲ. ಫಸ್ಟ್ ನಿಮ್ಮ ಮಾತುಗಳ ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಯಾವುದಾದ್ರೂ ಒಂದು ಧರ್ಮದ ಬಗ್ಗೆ, ನಂಬಿಕೆ ಬಗ್ಗೆ, ಅವರ ಆಚರಣೆ ಬಗ್ಗೆ ಈ ರೀತಿ ಟೀಕ್ಸೋ ಮುನ್ನ ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕಂದರೆ ಬೇರೆ ಸಮುದಾಯದ, ಬೇರೆ ಧರ್ಮದ ಆಚರಣೆಗಳ ಬಗ್ಗೆ ಹೋದಲ್ಲಿ ಬಂದಲ್ಲಿ ನಿಂತ್ಕೊಂಡು ಯಾರಾದರೂ ಮಾತಾಡಿದ್ರು ಸುಮ್ಮನಿರ್ತೀರಾ? ಆದರೆ ಇಲ್ಲಿ ನೀವು ಹಿಂಗೆ ಎತ್ತಿ ನಾಮ ಮುಸ್ಲಿಮರ ಕಂಟ್ರಿಯಿಂದ ಬಂದಿದ್ದನ್ನು ನೀವು ಇಟ್ಕೊಳ್ತೀರಾ, ತಿಲಕ ಹಾಕ್ಕೋತೀರಾ, ನಾಮ ಹಾಕ್ಕೋತೀರಾ ಅಂತ ಆಡ್ಕೊಳ್ತಿದ್ದೀರಲ್ಲ. ಹಿಂದೂಗಳ ಆಚರಣೆ ಅಂದರೆ ನಿಮಗೆ ಪೂರ್ವಾಗ್ರಹ ಪೀಡಿತವಾಗಿ ಒಂದಿಷ್ಟು ತಲೆಯಲ್ಲಿ ತುಂಬಿಕೊಂಡು ಬಿಟ್ಟಿದ್ದೀರಿ. ಏನು ಅಂದ್ಕೊಂಡಿದ್ದೀರಿ ನೀವು? ಸಮುದಾಯ ಏನು ಓಲೈಕೆ ಮಾಡೋದಕ್ಕೆ ಕೆಲವರನ್ನ ಏನು ಬೇಕಾದರೂ ಮಾತಾಡ್ಬೋದು ಹಿಂದೂಗಳ ಬಗ್ಗೆನಾ ಅನ್ನುವಂಥ ಆಕ್ರೋಶ ಸಿಡಿದಿದೆ ಈಗ ಪ್ರಿಯಾಂಕ್ ಖರ್ಗೆ ಅವ್ರಿಗೆ. ಬಹುಶಃ ಗೊತ್ತಿಲ್ಲ ಅನಿಸತ್ತೆ,
ಅರೇಬಿಕ್ ರಾಷ್ಟ್ರಗಳಿಂದ ಏನು ಬರುತ್ತೆ, ಮುಸ್ಲಿಂ ರಾಷ್ಟ್ರಗಳಿಂದ ಏನು ಬರುತ್ತೆ, ಬರುತ್ತಾ ಬರಲ್ವಾ? ಖಂಡಿತ ಇದೆ. ನಾವು ತೈಲ ತರಿಸ್ಕೊಳ್ತೀವಿ, ಅವ್ರು ನಮ್ಮಿಂದ ಅಕ್ಕಿ ತಗೊಂಡು ಹೋಗ್ತಾರೆ. ಈಗ ಇರಾನ್ ಕ್ರೈಸಿಸ್ ಆಯ್ತಲ್ಲ, ಆಗ ಭಾರತಕ್ಕಷ್ಟೇ ಸಮಸ್ಯೆ ಆಯ್ತಾ? ಇಡೀ ಜಗತ್ತಿಗೆ ಸಮಸ್ಯೆ ಆಯಿತು. ಅವ್ರಿಗೆ ನಮ್ಮಿಂದ ಬರುವಂಥ ಅಕ್ಕಿ, ಅಲ್ಲಿಂದ ಬರುವಂಥ ತೈಲ, ಪರಸ್ಪರ ಒಡಂಬಡಿಕೆ ಎಲ್ಲ ರಾಷ್ಟ್ರಗಳ ನಡುವೆನೂ ಇರುತ್ತೆ, ಅದು ಬೇರೆ ವಿಷಯ. ಇವ್ರು ಹೇಳಿದ ಸ್ಯಾಫ್ರನ್ನೇ ಅಫ್ಘಾನಿಸ್ತಾನದಿಂದ ನಮಗೆ ಬರುತ್ತೆ, ಇರಾನ್ನಿಂದನೂ ಒಂದಷ್ಟು ಬರುತ್ತೆ ಅನಿಸುತ್ತೆ, ಒಟ್ಟಿನಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಂದ ಬರುತ್ತೆ. ಆದರೆ ಆ ಕೇಸರಿ, ಯಾರು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಂಥ ಕೇಸರಿಯಲ್ಲೂ ನಾವು ನಂಬರ್ 2 ಇದ್ದೀವಿ. ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಇರಾನು ಅಫ್ಘಾನಿಸ್ತಾನದಿಂದ ತರಿಸ್ಕೊಳ್ಬಹುದು, ಆದರೆ ಕಾಶ್ಮೀರಿ ಮೊಂಗ್ರಾ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸ್ಯಾಫ್ರನ್ ಭಾರತ, ಅದು ಗೊತ್ತಿರಬೇಕಲ್ವಾ? ಸೊ ಇವ್ರಿಗೆ ಕೇಸರಿ ಬಗ್ಗೆ ಮಾಹಿತಿ ಇಲ್ಲದೆ ಹಿಂದೂಗಳನ್ನು ಅವಹೇಳನ ಮಾಡಬಹುದು ಅನ್ನೋ ಕಾರಣಕ್ಕೆ, ಒಂದು ಸಮುದಾಯಕ್ಕೆ ಕ್ರೆಡಿಟ್ ಕೊಡಬಹುದು ಅನ್ನೋ ಕಾರಣಕ್ಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೋದಾ ಪ್ರಿಯಾಂಕ್ ಖರ್ಗೆ ಅವರೇ ಅಂತ ಈಗ ಟ್ರೋಲ್ಗೆ ಒಳಗಾಗ್ತಿದ್ದಾರೆ. ಟ್ರೋಲ್ ಮಿನಿಸ್ಟರ್ ಅಂತಾನೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ BJP ಆಡ್ಕೊಳ್ಳೋದು. ಬೆಳಗಾದರೆ ಸಂಜೆ ಆದರೆ ಯಾರನ್ನಾದರೂ ಫ್ಯಾಕ್ಟ್ ಚೆಕ್ ಮಾಡೋದು, ಟ್ರೋಲ್ ಮಾಡೋಕ್ಕೆ ನಿಲ್ತಾರೆ, RSS ವಿರುದ್ಧ ಕಿಡಿಕಾರ್ತಾರೆ. ಇಷ್ಟು ಬಿಟ್ಟರೆ ಇನ್ನೇನೂ ಮಾಡ್ತಿಲ್ಲ ಅಂತ ಅಲ್ವಾ ಆಕ್ರೋಶ ವ್ಯಕ್ತವಾಗ್ತಿರೋದು. ಈಗ ಅದೇ ಟ್ರೋಲ್ ಮಿನಿಸ್ಟರೇ ಟ್ರೋಲ್ಗೊಳಗಾಗಿದ್ದಾರೆ ನೋಡ್ರಿ, ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ರಿ ಅಂತ ತಿರುಗಿಸ್ಕೊಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನು ಬಿಡ್ತಿಲ್ಲ. ಏನು ಹೇಳಿದ್ದಾರೆ ಅವರು? ಮೋಹನ್ ಭಾಗವತ್ ಅವರು ಬರಿಗೈಲಿ ಬರಬೇಡಿ, ಮತ್ತು ನನ್ನ ಗೃಹ ಸಚಿವ ಅಂದರೆ ನಾನು ಗೃಹ ಸಚಿವ ಆಗಿರೋ ತನಕ ಕರ್ನಾಟಕದಲ್ಲಿ ನಾನು ಪಥಸಂಚಲನಕ್ಕೆ ಅನುಮತಿ ಕೊಡಬೇಕು, ನೀವು ತಗೊಳ್ಬೇಕು, ಪರ್ಮಿಷನ್ ತೊಗೊಂಡೇ ಮಾಡಬೇಕು, ಮತ್ತು ಡಾಕ್ಯುಮೆಂಟ್ಸ್ ಬೇಕು, ಡಾಕ್ಯುಮೆಂಟ್ಸ್ ಇಲ್ಲದೆ ಆಗಲ್ಲ, ಅದು ಹೆಂಗೆ ಮಾಡ್ತೀರಾ ಅನ್ನೋ ಸವಾಲು ಹಾಕಿದ್ದಾರೆ. ನಾನು ಯಾರಿಗೆ ಸೆಕ್ಯೂರಿಟಿ ಕೊಡ್ತಿದ್ದೀನಿ, ನಾನು ಯಾರಿಗೆ ರಕ್ಷಣೆ ಒದಗಿಸ್ತಿದ್ದೀನಿ ಅನ್ನೋದರ ಸಂಪೂರ್ಣ ಮಾಹಿತಿ ನನಗಿರಬೇಕಾಗತ್ತೆ. ಕಾನೂನು ಚೌಕಟ್ಟಲ್ಲಿ ನೀವು ಇರಬೇಕು, ನಾನು ಅದೇ ದಾರಿಯಲ್ಲಿ ನಿಮಗೆ ತಕ್ಕ ಶಾಸ್ತಿ ಮಾಡ್ತೀನಿ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಡೈಲಾಗ್ ಹೊಡೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಇದಕ್ಕೆ RSS ಅವರು ಯಾರೂ ಒಂದೇ ಒಂದು ಸಣ್ಣ ಉತ್ತರವನ್ನು ಕೊಡಬಾರ್ದು. ನಾವು ರಿಜಿಸ್ಟ್ರೇಷನ್ ಮಾಡಿಸಲ್ಲ, ಯಾವ ಬದಲಾವಣೆಯೂ ಆಗಲ್ಲ RSSನಲ್ಲಿ, ಇಷ್ಟು ವರ್ಷ ಹೆಂಗಾಯ್ತೋ ಮುಂದೇನೂ ಅದೇ ರೀತಿ ಆಗುತ್ತೆ, ಎಲ್ಲ ಕಾರ್ಯಕ್ರಮಕ್ಕೂ ನೀವು ಭದ್ರತೆ ಕೊಡಲೇಬೇಕಾಗತ್ತೆ. ಈಗ ಬೆಳಗಾವಿಲೂ ಭದ್ರತೆ ಭರ್ಜರಿಯಾಗಿ ಕೊಡ್ತಿದ್ದಾರೆ ನೋಡಿ. ನಿನ್ನೆ ಸತೀಶ್ ಜಾರಕಿಹೊಳಿ ಅವ್ರ ರಿಯಾಕ್ಷನ್ನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಠಕ್ಕರ್ ರೀತಿ ಇತ್ತು. ಏನು ಸರ್ ಎಲ್ಲ ಪರ್ಮಿಷನ್ ತೊಗೊಂಡು ಮಾಡಬೇಕಂತೆ? ಹೌದಾ? ಬೆಳಗಾವಿಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದಾರೆ, ಹರಿಯಾಣದಲ್ಲಿ ಲಾಸ್ಟ್ ಮಾರ್ಚಲ್ಲೇನೋ ಆಗಿತ್ತು, ಈಗ ಭರ್ಜರಿ ಕಾರ್ಯಕ್ರಮ ಕರ್ನಾಟಕಕ್ಕೆ ಬಂದು ಮಾಡ್ತಿದೆ RSS, ಉದ್ದೇಶಪೂರ್ವಕವಾಗಿ ಇರ್ಬೋದು, ಇಲ್ಲೇ ಮಾಡ್ತೀವಿ ಅಂತ. ಕಣ್ಣು ಹಾಯಿಸಿದಷ್ಟು ದೂರ ಸೆಕ್ಯೂರಿಟಿ, ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ ಕೊಡಬೇಕಾಗಿದೆ. ಮೋಹನ್ ಭಾಗವತ್ ಅವರು ಬೇರೆ ಬಂದಿರೋದ್ರಿಂದ ಇದೇ ಗೃಹ ಇಲಾಖೆ RSSಗೆ ಖಾಕಿ ಸರ್ಪಗಾವಲನ್ನೇ ಹಾಕಿದೆ, ಅನಿವಾರ್ಯ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವ್ರ ಮಾತು ಕೇಳಿಸ್ಕೋಬೇಕು ನೀವು. ಅದು ಪ್ರಿಯಾಂಕ್ ಖರ್ಗೆ ಅವರ ಜವಾಬ್ದಾರಿ, ಪೊಲೀಸರು ಏನು ಮಾಡಬೇಕೋ ಅದನ್ನು ಮಾಡಿದ್ದಾರೆ, ಭದ್ರತೆ ಒದಗಿಸಿದ್ದಾರೆ, ನೋಡ್ಕೊಳ್ತಾರೆ ಅವರು ಬಿಡಿ ಅನ್ನೋ ಮೂಲಕ. ಅನುಮತಿ ಕಾರ್ಯಕ್ರಮದ ಬಗ್ಗೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದು ಪೊಲೀಸರು ನೋಡ್ಕೋತಾರೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತು ಹೇಳಿದ್ದಾರೆ, RSSನಿಂದ ಏನೇ ಪಥಸಂಚಲನ ಆದರೂ ಕೂಡ ಪೊಲೀಸರಿಂದ ಅನುಮತಿ ಪಡೀಲೇಬೇಕು, ನಾನು ಗೃಹ ಸಚಿವ ಇರೋ ಮಟ್ಟನೂ ಕೂಡ ಅದನ್ನು ಆ ಪಾಲಿಸಿ ಇಲ್ಲ, ಅದೇ ಹೇಳಿದೆ, ಅದು ಅವ್ರ ಇಲಾಖೆಗೆ ಸಂಬಂಧಪಟ್ಟದ್ದು ಯಾವ ರೀತಿ ಅನುಮತಿ ಪಡಿಬೇಕು, ಹೇಗಿರ್ಬೇಕು ಅನ್ನೋದು ಅವ್ರ ಮಂತ್ರಿಗಳದಾರ, ಅದಕ್ಕೆ ಇಲಾಖೆ ಇದೆ. ಅಂದರೆ ಇದೆಲ್ಲ ಅತಿರೇಕದ ವರ್ತನೆ ಅನ್ನೋ ರೀತಿ ಕಾಂಗ್ರೆಸ್ನಲ್ಲೇ ರಿಯಾಕ್ಷನ್ನು ಹೆಚ್ಚು ಕಡಿಮೆ ಬರ್ತಿರೋದನ್ನು ಗಮನಿಸ್ತಿದ್ದೀವಿ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಯಾರ ಸಪೋರ್ಟು ಸಿಗ್ತಿಲ್ಲ. ಅದರ ನಡುವೆಯೂ ತಾನು ವಿಭಿನ್ನವಾಗಿ ಎಲ್ಲರ ಗಮನ ಸೆಳೆಯಬೇಕು, ರಾಷ್ಟ್ರ ಮಟ್ಟದಲ್ಲಿ ಸದಾ ಮಿಂಚುತ್ತಿರಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿ ಶುರು ಮಾಡಿದ್ದಾರೆ. ಈಗ BJP ಅವರು, ವಿರೋಧ ಪಕ್ಷದವರು ದಿನ ಒಂದೊಂದು ವಿಡಿಯೋ ಬಿಟ್ಟು ಪ್ರಿಯಾಂಕ್ ಖರ್ಗೆ ಅವರೇ ಇಲ್ಲಿ ನೋಡಿ ನಿಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಇಲ್ಲೊಂದಿದೆ ಅಂತ ತೋರಿಸ್ತಿದ್ದಾರೆ. ಬೆಂಗಳೂರಲ್ಲಿ ಪೊಲೀಸರ ಮೇಲೇ ಮಾರಣಾಂತಿಕ ದಾಳಿ, ಮೈಸೂರು ಎಕ್ಸ್ಪ್ರೆಸ್ ವೇಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಜಾಸ್ತಿ ಆಗಿದೆ. ಇದನ್ನೆಲ್ಲ ನೋಡ್ರಿ ಮಿನಿಸ್ಟ್ರೇ RSS ಬಿಟ್ಟು ಅಂತ ಈಗ ಪ್ರತಿ ದಿನ ಬಂದು ನೆನಪಿಸುವಂತಾಗಿದೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ. ಬಟ್ ಪ್ರಿಯಾಂಕ್ ಖರ್ಗೆ ಅವರು ನೋಡ್ತೀನಿ ಒಂದು ಕೈ, ಈಗ ಶುರು ಆಗುತ್ತೆ ಪಿಕ್ಚರು ಅಂತಿದ್ದಾರೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.